ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ರಾಧೇ ರಾಧೇಯ ಸರ್. ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋ ಮಾಡಿ ಸರ್. ಇಂಪಾರ್ಟೆಂಟ್ 4 ಅಂಕದ ಪ್ರಶ್ನೆಗಳನ್ನು ಕೊಡಿ ಎರಡನೇ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ. ಅಷ್ಟು ಜನ ನೀವು ಕಾಮೆಂಟನ್ನು ಮಾಡಿದ್ದೀರಿ ಸರ್. ಈ ಪ್ರಶ್ನೆಗಳನ್ನು ಓದ್ಕೊಂಡ್ರೆ ನಾವು ಈ ಒಂದು ಎರಡನೇ ಪರೀಕ್ಷೆಯಲ್ಲಿ ಸ್ಕೋರ್ ಮಾಡ್ಬೋದಾ ಸರ್? ಕೆಲವು ವಿದ್ಯಾರ್ಥಿಗಳು ಸರ್ ದಯವಿಟ್ಟು ಕನ್ನಡ ಒಂದು ಸಬ್ಜೆಕ್ಟ್ನ ಫುಲ್ ಪೇಪರನ್ನು ನಮಗೆ ಈ ವಿಡಿಯೋದ ಮುಖಾಂತರ ಕೊಡಿ, 80ಕ್ಕೆ 80 ಅಂಕಗಳು ಬರುವಂತೆ ಅಂತೇಳಿ ವಿದ್ಯಾರ್ಥಿಗಳು ಕೇಳ್ತಾಯಿದ್ರು. ಸೊ ಅದನ್ನು ಗಮನದಲ್ಲಿಟ್ಕೊಂಡು ನಿಮಗೆ ನಾನು ಇಲ್ಲಿ ಒಂದು 4 ಅಂಕದ ಪ್ರಶ್ನೆಗಳನ್ನು ಇಲ್ಲಿ ತೆಗೆದುಕೊಂಡು ಬಂದೀನಿ. ಅದರ ಪ್ರಶ್ನೆಗಳು ಮತ್ತು ಅದರ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ. ನೀವು ಮಾಡಬೇಕಾಗೋದು ಇಷ್ಟೇ, ಏನಪ್ಪ ಅಂತಂದರೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಜೊತೆಗೆ ನಿಮ್ಮ ಸ್ನೇಹಿತರುಗಳಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡಿ. ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಕೊಡಿ. ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ರಾಧೇ ರಾಧೆ ಅಂತ ಟೈಪ್ ಮಾಡಿ. ನಾನು ಮಾಡುವಂಥ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಅಂತ ಹೇಳ್ತೀನಿ. ಸೊ ಬನ್ನಿ, ತಡ ಮಾಡೋದು ಬೇಡ, ಪ್ರಶ್ನೆ ಜೊತೆಗೆ ಉತ್ತರವನ್ನು ಇಲ್ಲಿ ನೋಡ್ತಾ ಹೋಗೋಣ. ಅಷ್ಟೇ, ಈ ವಿಭಾಗಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಗದ್ಯ, ಪದ್ಯ ಮತ್ತು ದೀರ್ಘ ಗದ್ಯದ ಮೇಲೆ ನಿಮಗೆ ಈ ಒಂದು ವಿಭಾಗದ ಮೇಲೆ ಅಷ್ಟು 16 ಅಂಕಗಳಿಗೆ ಸಂಬಂಧಪಟ್ಟಂತೆ ಇರ್ತದೆ. ನಿಮಗೆ ಪದ್ಯ ಭಾಗದ ಮೇಲೆ 8 ಆದರೆ ಮುಂದೆ ಒಂದು ಹೇಳ್ತೀನಿ ನಿಮಗೆ. ಗದ್ಯ ಭಾಗದಲ್ಲಿ 4 ಅಂಕ ಮತ್ತು ದೀರ್ಘ ಗದ್ಯದ ಮೇಲೆ 4 ಅಂಕಗಳು ಕೇಳ್ತಾ ಹೋಗ್ತಾರೆ. ಸೊ ಬನ್ನಿ, ಇವೆಲ್ಲ ನಿಮಗೆ ಗೊತ್ತಿರುವಂಥ ವಿಚಾರಗಳೇ. 2 ಪ್ರಶ್ನೆಗಳಿಗೆ 5-6 ವಾಕ್ಯದಲ್ಲಿ ನೀವು ಬರೀಬೇಕು. 8 ಅಂಕಕ್ಕೆ ಸಂಬಂಧಪಟ್ಟಂತೆ ಇರ್ತದೆ. ರಾವಣನಲ್ಲಿ ಕಂಡುಬರುವ ಪಶ್ಚಾತ್ತಾಪವನ್ನು ಕವಿ ಹೇಗೆ ನಿರೂಪಿಸಿದ್ದಾರೆ? ರಾವಣ ಸೀತೆಯನ್ನು ಅಪಹರಿಸಿಕೊಂಡು ಬರ್ತಾನಲ್ಲ, ಬಂದಂಥ ಸಂದರ್ಭದಲ್ಲಿ ಅವನಲ್ಲಿ ಆಗಿರುವಂಥ ಪಶ್ಚಾತ್ತಾಪಗಳು ಏನೇನು ಎಂಬುದ್ರ ಬಗ್ಗೆ ಇಲ್ಲಿ ಕವಿ ನಿರೂಪಿಸಿದ್ದಾರೆ. ಅದರ ಬಗ್ಗೆ ನೀವು ವಿವರಣೆ ಕೊಡಿ ಅಂತಂದಾಗ ಉತ್ತರವನ್ನು ನಿಮಗೆ ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ರಾವಣನು ತನ್ನ ತಪ್ಪಿಗೆ ಪಶ್ಚಾತ್ತಾಪವನ್ನು ಪಡ್ತಾನೆ. ಹೌದು, ನಾನು ತಪ್ಪು ಮಾಡಿದ್ದೀನಿ, ಸೀತೆಯನ್ನು ಅಪಹರಿಸಿಕೊಂಡು ಅಂತ ಹೇಳ್ತಾನೆ. ತದನಂತರ ರಾಮನಿಂದ ಸೀತೆಯನ್ನು ಬೇರ್ಪಡಿಸಿದ ತಂದು ದುಃಖವನ್ನು ಹುಟ್ಟಿಸಿದ್ದು. ಒಡ ಹುಟ್ಟಿದ ತಮ್ಮನಾದ ವಿಭೀಷಣನ ಹಿತವಚನವನ್ನು ಕೇಳೋದಿಲ್ಲ, ಅವನನ್ನೇ ಗದರಿಸಿ ತನ್ನ ಒಂದು ಸಾಮ್ರಾಜ್ಯದಿಂದ ಹೊರಗಟ್ಟುತ್ತಾನೆ. ಇನ್ನು ದುರ್ವ್ಯಸನಿಯಾದ ವ್ಯತಿಸಿದ್ದ ಅಂತ ಹೇಳ್ತಾನೆ. ಅವನನ್ನು ನೀನು ದುರ್ವ್ಯಸನಿಯಾಗಿದೆಯಾ ಅಂಥೇಳಿ ಅವನು ಹೇಳ್ತಾನೆ. ಜೊತೆಗೆ ತನ್ನ ಕೀರ್ತಿ ಮೊಸಕಾಗಿದ್ದು, ತನ್ನದೇ ಆದಂಥ ಒಂದು ಕೀರ್ತಿ 3 ಲೋಕದಲ್ಲಿ ಇರ್ತಾರೆ, ಅದನ್ನು ಇನ್ನು ಸೋಲಿನ ಅವಮಾನ. ರಾಮನ ಜೊತೆ ಯುದ್ಧ ಮಾಡುವಾಗ ಎಲ್ಲ ತನ್ನ ಸಂಬಂಧಿಗಳನ್ನು, ಹಿತಗಳನ್ನು, ಮಕ್ಕಳನ್ನು ಕಳೆದುಕೊಳ್ತಾನೆ. ಜೊತೆಗೆ ಮನಸ್ಸಿನ ಮೂಲ ಗುಣ ಕೇಡನ್ನು ಸುಗತಿ ದೂರ ಗಮನಿಸಿ ಸಜ್ಜನಿಯರಿಗಾಗುವ ಬೇಸರ, ಜನತಾಪವಾದ ಮುಂತಾದವುಗಳನ್ನು ಗಮನಿಸದೇ ಹೋದೆ ಎಂಬಂತ್ಯಾದಿಯಾಗಿ ಪಶ್ಚಾತ್ತಾಪವನ್ನು ಪಡ್ತಾನೆ. ಮೊದಲು ರಾಮನಿಂದ ಸೀತೆಯನ್ನು ದೂರ ಮಾಡಿ, ತದನಂತರ ತನ್ನ ತಮ್ಮನನ್ನು ಹೊರಗಟ್ಟಿದೆ, ತನ್ನ ದುರ್ವ್ಯಸನೆಗಳನ್ನು ಅರ್ಥ ಮಾಡಿಕೊಳ್ಳಾರೆ, ತನ್ನ ಕೀರ್ತಿಯನ್ನು ಅರ್ಥ ಮಾಡಿಕೊಳ್ಳಾರೆ, ಸೋತಿದ್ದೆ ಅನ್ನೋ ಗೊತ್ತಿದ್ದರೂ ಸಹ ಮನಸ್ಸಿನ ಮೂಲ ಗುಣಗಳನ್ನು ತಿಳಿಲಾರೆ ಈ ರೀತಿ ನಾನು ಮಾಡಿಕೊಂಡೆ ಅಂಥೇಳಿ ಪಶ್ಚಾತ್ತಾಪವನ್ನು ಇಲ್ಲಿ ಏನಪ್ಪ ಅಂತಂದರೆ ರಾವಣ ಪಡ್ತಾನೆ ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟು ನಾನು ಮುಂದಿನ ಪ್ರಶ್ನೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನಾನು ಭಾಳಷ್ಟು ಜನ ವಿದ್ಯಾರ್ಥಿಗಳಲ್ಲಿ ಹೇಳ್ತಿರ್ತೀನಿ, ನೀವು ಈ 4 ಅಂಕಕ್ಕೆ ಯಾವ ರೀತಿಯಾಗಿ ಉತ್ತರ ಬರಿಬೇಕು ಎಂಬುದ್ರ ಬಗ್ಗೆ ನಾನು ಹೇಳ್ತಾ ಹೋದಾಗ ಕೆಲವು ವಿದ್ಯಾರ್ಥಿಗಳು 1.5 ಪೇಜು 1 ಪೇಜ್ ಬರಿತಾ ಹೋಗ್ತಾರೆ. ಏನು ಬೇಕಾಗಿದೆ ಪ್ರಶ್ನೆಗೆ ಏನು ಉತ್ತರ ಕೇಳಿದರೆ ಅವನು ಮಾತ್ರ ನೀವು ಬರಿತಾ ಹೋಗಬೇಕು. ಸೊ 2ನೇ ಪ್ರಶ್ನೆಯನ್ನು ನೀವು ಇಲ್ಲಿ ಗಮನಿಸಿ. ತನಗೊದಗಿದ ಸಂಕಟವನ್ನು ಹೇಳಿಕೊಳ್ಳುವ ದ್ರೌಪದಿಯ ಸ್ವಗತದ ನುಡಿಗಳಾವವು. ದ್ರೌಪದಿಗೆ ಸಂಕಟ ಎದುರಾಗಿದೆ, ಆ ಸಂಕಟದ ನೋವನ್ನು ನುಡಿಗಳ ಮುಖಾಂತರ ಯಾವ ರೀತಿ ವ್ಯಕ್ತಪಡಿಸ್ತಾ ಇದ್ದಾಳೆ ಎಂಬುದನ್ನು ನೀವು ಇಲ್ಲಿ ಹೇಳ್ತಾ ಹೋಗಬೇಕು. ಸೊ ಉತ್ತರವನ್ನು ನೀವೆಲ್ಲಿ ಗಮನಿಸಿ ನೋಡಿ. ದ್ರೌಪದಿ ಕೀಚಕನಿಂದ ಅವಮಾನದ ಸಂಕಟವನ್ನು ಪಂಚಪಾಂಡವರಲ್ಲಿ ಯಾರಿಗೆ ಹೇಳಲಿ? ಮೊದಲನೇ ಪಾಯಿಂಟೇ ಇದು ನಿಮಗೆ. ತದನಂತರ ಯಾರ ಬಳಿಯಲ್ಲಿ ಹೋಗಿ ಹೇಳಲಿ? ನೋಡಿರಿ, ಯಾರಿಗೆ ಹೇಳಿ, ಜೊತೆಗೆ ಯಾರ ಬಳಿ ಹೋಗಿ ಹೇಳಲಿ, ಯಾರಿಗೆ ಕೂಗಿ ಹೇಳಲಿ? ಪಂಚಪಾಂಡವರಿದ್ದಾರೆ, ಆ ಪಂಚಪಾಂಡವರಲ್ಲಿ ನನ್ನ ನೋವನ್ನು ಸ್ಪಂದಿಸುವಂಥ ವ್ಯಕ್ತಿಗಳು ಯಾರಿದ್ದಾರೆ? ಯಾರನ್ನು ಬೇಡಿಕೊಳ್ಳಲಿ? ಈ ಹೆಂಗಸು ಜನ್ಮವನ್ನು ಸುಡಲಿ ಅಂಥೇಳಿ ಹೆಂಗಸು ಜಾತಿಗೆ ಅಷ್ಟೊಂದು ಬೈತಾಳೆ. ಘೋರ ಪಾಪಿ ನಾನು, ನನ್ನಷ್ಟು ನೋವು ಅನುಭವಿಸಿದವರು ಈ ಮೊದಲು ಯಾರೂ ಇಲ್ಲವೆಂದು ನರಳಿ ನನಗೆ ಮರಣವಾದರೂ ಬರಬಾರದು ಎಂದು ಹೊಟ್ಟೆಯ ಮೇಲೆ ಹೊಡೆದುಕೊಂಡು ಗೋಳಾಡಿದಳು. ಯಮಸುತ ಧರ್ಮಕ್ಷಮೆ ಪಾರ್ಥನ ಪ್ರೀತಿಯ ಅಣ್ಣನಾಜ್ಞೆಯಲ್ಲಿ ಭ್ರಮಿತನಾಗಿದ್ದಾನೆ. ಎಲ್ಲವೂ ಯಾರಿಗೆ ಹೇಳ್ತಿದ್ದಾಳೆ ಅಂತಂದರೆ ಭೀಮನ ಕುರಿತು ಹೇಳ್ತಾ ಇದ್ದಾಳೆ. ನಕುಲ ಸಹದೇವರು ಕೀಚಕನನ್ನು ಕೊಲ್ಲಲು ಅಸಮರ್ಥರು. 1 ಅಂಕದ ಪ್ರಶ್ನೆ ಕೇಳಿದ ನಿಮಗೆ. ಕಲಿ ಭೀಮ ಇವನು
ಮಿಡುಕುಳ್ಳ ಗಂಡ ಕೀಚಕನ ಉಪಟಳವನ್ನು ನಿವಾರಿಸುವನು ಎಂದು ತೀರ್ಮಾನಿಸಿ ಭೀಮನನ್ನು ಕುರಿತು ಹೇಳ್ತಾಳೆ. ನನ್ನ ಒಂದು ಏನು ನನ್ನ ಒಂದು ಮನಸ್ಸಿನ ಸಂಕಟ ಇವನೊಬ್ಬನೇ ಅರ್ಥ ಮಾಡ್ಕೊಳ್ತಾನೆ ಅಂಥೇಳಿ ಈ ರೀತಿ ಉತ್ತರವನ್ನು ನೀವು ಬರಿತಾ ಹೋಗಬೇಕು ವಿದ್ಯಾರ್ಥಿಗಳೇ. ಬೇಕಾದ 2 ಅಂತ ಕೊಟ್ಟಾಗ 4 ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಸೊ ಅದರಲ್ಲಿ 2 ಬರೀರಿ. ಸರ್ ನಾನು 4ರಲ್ಲಿ ಯಾವ್ದು ಇಷ್ಟ, ನಿಮ್ಗೆ ಯಾವ್ದು ಇಷ್ಟ, ನಿಮ್ಮ ಅನುಕೂಲ ತಕ್ಕಂತೆ ನೀವು ಪ್ರಶ್ನೆಗೆ ಉತ್ತರಿಸವನ್ನು ಕೊಡಬೇಕು. ಇಲ್ಲಿ ಮಗು ಕಲಿತಿದ್ದನ್ನು ವಿದ್ಯಾಭ್ಯಾಸ ಮಾಡುವ ವಿವರಗಳನ್ನು ತಿಳಿಸಿ ಅಂತ ಕೇಳ್ತಾರೆ. ಮಗು ಕಲಿತಿದ್ದನ್ನು ಜೊತೆಗೆ ವಿದ್ಯಾಭ್ಯಾಸ ಯಾವ ರೀತಿ ಮಾಡ್ತದೆ ಅನ್ನುವಂಥ ವಿವರಣೆಲ್ಲ ಕೊಡಿ ಅಂತ ಹೇಳ್ತಾರೆ. ಮಗು ಮೊದಲು ನೋಡಿ ಪ್ರಕೃತಿಯಿಂದ ದೂರ ಸರಿಯುತ್ತದೆ. ಪ್ರಕೃತಿ ಜೋಡಿ ಬೆಳೀತದೆ, ತದನಂತರ ಪ್ರಕೃತಿ ದೂರ ಆಗ್ತದೆ. ನಾಗರಿಕರಾದಂತೆಲ್ಲ, ದೊಡ್ಡವನಾದಂತೆಲ್ಲ ನಿಸ್ವಾರವು ನಿರ್ಮಿತವರು ಆಗಿ ಬಿಡುವ ನಾಗರಿಕ ಬದುಕಿನ ಚಿತ್ರಣ. ದೊಡ್ಡವನಾದಂತೆ ಏನಾಗ್ತದೆ, ಸ್ವಾರ್ಥವನ್ನು ಬಿಡುವಂಥದ್ದು. ಶಿಕ್ಷಿತರಾಗುವರೆಂದರೆ ಭಾಷಾ ವಲಯದಿಂದ ದೂರ ಆಗುವರು. ಈಗ ಭಾಳಷ್ಟು ಶಿಕ್ಷಿತನಿದ್ದಾನೆ ಅಂತ ತನ್ನ ಸ್ವಂತ ಭಾಷೆಯನ್ನೇ ಮರೆತು ಹೋಗುವಂಥದ್ದು. ಇನ್ನು ಕಲಿತಿದ್ದು, ಏನು ಕಲಿತಿದ್ದ ಮಗು ಅನ್ನೋದಕ್ಕೆ ಕ್ಯೂ ಅಂದರೆ ಸರತಿ ಸಾಲಿನಲ್ಲಿ ನಿಲ್ಲು, ಫುಟ್ಪಾತಿನಲ್ಲಿ ಸಂಚರಿಸು. ರಸ್ತೆಯ ಪಕ್ಕದಲ್ಲಿ ಫುಟ್ಪಾತ್ ಇರ್ತದೆ, ಅಲ್ಲಿ ಸಂಚರಿಸುವಂಥದ್ದು. ರಸ್ತೆ ದಾಟುವ ಎಚ್ಚರಿಕೆ, ಓಡು, ಎಲ್ಲಿಯೂ ನಿಲ್ಲದಿರು, ಅವರಿವರನ್ನು ತಳ್ಳಿ ಮುನ್ನುಗ್ಗು, ಎಲ್ಲಾದರೂ ಸರಿಯೇ, ಬೇರೂರು ಹೀರು ಅಂತೇಳಿ ಈ ರೀತಿ ಕಲಿತಿದ್ದಾನೆ. ಇನ್ನು ವಿದ್ಯೆ, ಶಾಲೆ ಕಾಲೇಜಲ್ಲಿ ಕಲಿಸಿದ್ದು. ದಾರಿ ಬದಿ 100 ಜಾಹೀರಾತುಗಳು. ವಿದ್ಯೆ ನಾವು ಶಾಲೆಯಲ್ಲೇ ಕಲಿಬೇಕಂತ ಏನಿಲ್ಲ, ನಮಗೆ ಭಾಳಷ್ಟು ಸನ್ನಿವೇಶಗಳಲ್ಲಿ ವಿದ್ಯೆ ಕಲಿಸ್ತದೆ. ತಲೆ ತುರುಕಿದ್ದು, ರೇಡಿಯೋ ಸಿಲೋನ್ ವ್ಯಾಪಾರ ವಿಭಾಗ ಶಿಫಾರಸು ಮಾಡಿದ್ದು, ನೀನಾಗೆ ಕಲಿತದ್ದು ಬಲು ಕಡಿಮೆ. ಹೌದಾ? ಇನ್ನು ಬಸ್ ಸ್ಟಾಪಿನಲ್ಲಿ ನಿಂತು ಬಣ್ಣಗಳ ಕಡೆಗೆ ಕಣ್ಣಾಡಿಸುವುದೊಂದು ಹೊರತು ಅಂತೇಳಿ ಈ ರೀತಿ ಈ ಪ್ರಶ್ನೆಗೆ ಉತ್ತರವನ್ನು ನೀವು ಕೊಡಬೇಕು. ಈ ಪ್ರಶ್ನೆಗೆ ಉತ್ತರವನ್ನು ನೀವು ಕೊಡಬೇಕು ಅಂತ ಹೇಳ್ತೀನಿ. ಸೊ ಮುಂದಿನ ಪ್ರಶ್ನೆ ಏನು ಕೇಳಿತಾನೆ ನೋಡಿ, ಈ ಕೆಳಗಿನ ವಚನವನ್ನು ಕೆಳಗಿನ ವಚನಗಳನ್ನು ಅರ್ಥೈಸಿಕೊಂಡು ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾನೆ. ಸೊ 4 ಅಂಕ ನನಗೆ ಸರಳವಾಗಿ ಸಿಗಬೇಕು ಅನ್ನುವಂಥ ವಿದ್ಯಾರ್ಥಿಗಳಿಗೆ ಈ ಒಂದು ವಿಭಾಗ ನಿಮಗೆ ಬಹಳ ಸೂಕ್ತ ಅಂತ ಅನ್ನಿಸ್ತದೆ. ಸರ್ ಅದು ಹೆಂಗೆ ಅಂತ ನೀವು ಕೇಳ್ಬೋದು. ಇಲ್ಲಿ ಹೇಳ್ತಾ ಹೋಗ್ತೀನಿ ನೋಡಿ. ಪ್ರಶ್ನೆಯನ್ನು ನೀವೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಿ ಅಂದರೆ ಗೊತ್ತಾಗ್ತದೆ ನಿಮಗೆ. ವಚನಗಳನ್ನು ಅರ್ಥೈಸ್ಬೇಕು. ಈ ವಚನ ನಿಮ್ಗೆ ಅರ್ಥ ಆಗಬೇಕು, ತದನಂತರ ಕೊಟ್ಟಂಥ ಪ್ರಶ್ನೆಗಳು ಸರಳವಾಗಿ ಅರ್ಥ ಆಗ್ತವೆ ನೋಡಿ. ಒಲೆ ಹತ್ತಿ ಊರಿದಡೆ ನಿಲ್ಲಬಹುದಲ್ಲದೆ, ದರೆ ಹತ್ತಿ ಊರಿದಡೆ ನಿಲ್ಲಬಾರದು, ಏರಿ ನೀರುಂಬಡೆ ಬೇಲಿಕ್ಕೈ ಮೇವುಡೆ, ನಾರಿ ತನ್ನ ಮನೆಯಲ್ಲಿ ಕಳುವಡೆ, ತಾಯಿ ಮೊಲೆವಾಲು ನಂಜಾಗಿ ಕೊಲುವಡೆ, ಇನ್ನಾರಿಗೆ ದೊರೆಯುವೆ ಕೂಡಲ ಸಂಗಮ ದೇವ. ನಿಮ್ಗೆ ಆಲ್ರೆಡಿ ಗೊತ್ತಾಯಿತು ಯಾರ ವಚನ? ಬಸವಣ್ಣವರ ವಚನ. ಯಾರದ್ರಿ? ಬಸವಣ್ಣವ್ರು. ಆದರೆ ಯಾವ ಪಾಠದಲ್ಲಿ? ವಚನಗಳು ಪಾಠದಲ್ಲಿ. ಆದರೆ ವಚನಗಳು ಪಾಠ. ಹಾಗಾದರೆ ಮೊದಲು ನಾವು ಅಲ್ಲಿ ಏನು ತಿಳ್ಕೋಬೇಕು? ಪ್ರಶ್ನೆ ಯಾವಾಗ ನಿಲ್ಲಬಹುದು, ಯಾವಾಗ ನಿಲ್ಲಲಾಗದು, ರಕ್ಷಿಸಬೇಕಾದವರೇ ಭಕ್ಷಕರಾದಾಗ ಒದಗುವ ವಿಘಟನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ನಿಮಗೆ ಇಲ್ಲಿ ಉತ್ತರವನ್ನು ಕೊಟ್ಟಿದ್ದೀನಿ ನೋಡಿ. ಒಂದೇ ಪ್ರಶ್ನೆ ಏನು ಕೇಳಿದ್ದಾರೆ? ಯಾವಾಗ ನಿಲ್ಲಬಹುದು? ಒಲೆ ಹತ್ತಿ ಉರಿದಾಗ ನಿಲ್ಲಬಹುದು. ಒಲೆ ಹತ್ತಿ ಉರಿದಾಗ ನಿಲ್ಲಬಹುದು, 1 ಅಂಕ. 2, ದರೆ ಹತ್ತಿ ಉರಿದಾಗ ನಿಲ್ಲಲಾಗದು. ಒಂದು ವೇಳೆ ಒಲಿ ಹತ್ತುತ್ತದೆ, ಆದರೆ ಅದನ್ನು ಮತ್ತೆ ಸಮಾಧಾನವಾಗಿ ಕಡಿಮೆ ಆಗ್ತದೆ. ಆದರೆ ಒಂದು ವೇಳೆ ದರೆ ಹತ್ತಿ ಉರಿದಾಗ ಏನೂ ಸಹ ನಿಲ್ಲಲಾಗದು ಅಂತ ಹೇಳ್ತಾರೆ. ತದನಂತರ 3ನೇ, ಏರಿಯೇ ನೀರನ್ನು ಕುಡಿದರೆ, ಈಗ ನದಿ ಆಗಿರ್ಬೋದು, ಸಮುದ್ರ ಆಗಿರ್ಬೋದು, ಅಥವಾ ಬಾವಿ ಆಗಿರ್ಬೋದು, ತನ್ನ ನೀರನ್ನು ತಾನೇ ಕುಡಿದ್ರೆ, ಬೇಲಿ ಬೆಳೆಯನ್ನು ತಿಂದರೆ, ಈಗ ಬದುವಿನಲ್ಲಿ ಹಾಕಿರುವಂಥ ಬೇಲಿನೇ ಎದ್ದು ಹೊಲವನ್ನು ಮೇಯ್ದರೆ, ನಾರಿ ತನ್ನ ಮನೆಯಲ್ಲಿ ಕಳ್ಳತನ ತಾನೇ ಮಾಡಿದರೆ, ತಾಯಿಯ ಮೊಲೆ ಹಾಲು ವಿಷವಾಗಿ ಕೊಂದರೆ, ಕಾಪಾಡಬೇಕಾದವರೇ ಕೊಲ್ಲದರೆ, ರಕ್ಷಕರೇ ಭಕ್ಷಕರಾದಾಗ ಮತ್ತಾರಿಗೆ ದೂರಲು ಬರುವುದಿಲ್ಲ ಅಂತೇಳಿ ಬಸವಣ್ಣ ಇಲ್ಲಿ ಬಹಳ ಸುಂದರವಾದಂಥ ಮಾತುಗಳನ್ನು ಹೇಳ್ತಾರೆ. ಪದ್ಯಭಾಗಕ್ಕೆ ಗಮನಿಸಲ್ಪಟ್ಟಂಥ ಪ್ರಶ್ನೆಗಳನ್ನು ನೋಡಿದ್ರಿ. ಇಲ್ಲಿ ನಿಮಗೆ ಇನ್ನೊಂದು ಈ ಗದ್ಯಭಾಗದಲ್ಲಿ ಕೇಳ್ತಾನೆ, ಕೇವಲ 1 ಪ್ರಶ್ನೆಯನ್ನು ಕೇಳ್ತಾನೆ. 5-6 ವಾಕ್ಯದಲ್ಲಿ 1 ಪ್ರಶ್ನೆಗೆ ಉತ್ತರವನ್ನು ಕೊಡಿ ಅಂತ ಹೇಳ್ತಾನೆ. 6 ಅಂತ ನಾನು ಹೇಳಬಲ್ಲೆ. ಈ 2ರಲ್ಲಿ ನೀವು 1ಅನ್ನು ಬಿಡಿಸಬೇಕು. ಎಷ್ಟ್ರಿ? 1ಅನ್ನು ಬಿಡಿಸ್ಬೇಕು ಅಂತ ಹೇಳ್ತೀನಿ. ಸೊ ಅದನ್ನು ನೋಡ್ತಾ ಹೋಗಿ. ಇಲ್ಲಿ ನೋಡಿ, ವಾಲ್ಪರೆಗೆ ಬಂದ ಮಾರ್ಷ್ ಎಲ್ಲಿ ನೆಲೆ ಊರಿದರು ವಿವರಿಸಿ ಅಂತ ಕೊಡ್ತಾರೆ.
ಸೊ ಉತ್ತರವನ್ನು ನೀವು ಇಲ್ಲಿ ಗಮನಿಸ್ತಾ ಹೋಗಿ. ಇಲ್ಲಿ ನೋಡಿ, 1990ರಲ್ಲಿ ಕಾರ್ವಾರ್ ಮಾರ್ಷ್ ಕೊಯಮತ್ತೂರ ದಕ್ಷಿಣ 100 ಕಿಲೋಮೀಟರ್ ದೂರದ ವಾಲ್ಪೇರಿಗೆ ಬಂದರು. ಹೌದಾ, ಕಾಡಿನ ಅನ್ವೇಷಣೆಗೆ ಬರ್ತಾನೆ ಅವನು. ಹೌದಾ, ಅಲ್ಲಿ ಬಂದಂಥವನಿಗೆ ಚಕ್ರವ್ಯೂಹ ಎಂಬ ಒಂದು ಸನ್ನಿವೇಶಗಳು ಭಾಳಷ್ಟು ಶೆಕೆ ಬೀಳ್ತವೆ. ಅವನಿಗೆ ಅರಿವಾಗ್ತದೆ, ನಾನಿಲ್ಲಿ ಬಂದು ಭಾಳಷ್ಟು ತೊಂದರೆಗಳು ಅನುಭವಿಸ್ತಾ ಇದ್ದೀನಿ ಅಂತೇಳಿ ತಡವಾಗಿ ಅನುಭವ ಆಗ್ತದೆ. ಭಾಳಷ್ಟು ಕಷ್ಟಗಳನ್ನ ದಾಟಿ ನಂತರ ಆ ಕಾಡು ಜನರ ಓಡಾಡಿದ ದಾರಿ ಗೋಚರ ಆಗ್ತದೆ. ತದನಂತರ ಆದಿವಾಸಿಗಳ ಹಾಡಿಗೆ ಬರುವಂತಹ ಹಾಡು, ಜೊತೆಗೆ ಪೂಣಚ್ಚಿ ಎಂಬ ಆದಿವಾಸಿಯ ಜನಾಂಗದ ಪರಿಚಯ ಆಗ್ತದೆ. ಜೊತೆಗೆ ಆತನ ನೆರವಿನಿಂದ ಸ್ಥಳೀಯರ ವಿಶ್ವಾಸವನ್ನು ಗಳಿಸ್ತಾನೆ. ಇಡೀ ಪ್ರದೇಶದ ನಕ್ಷೆ ತಯಾರಾಗ್ತದೆ. ತಾನು ಇಲ್ಲಿಯೇ ಇರಬೇಕೆಂದು ನಿರ್ಧರಿಸಿದ್ದು. ಆಗ ತಾನೇ ಬಂದ ಚಹಾ ಗಿಡಗಳ ನೆಟ್ಟು ಹುಲಸಾಗಿ ಬೆಳೆದ ಚಹಾ ಗಿಡಗಳನ್ನು ಪಳಗಿಸುತ್ತಾ, ಕಾಡು ಕಡಿಸುತ್ತಾ, ತೋಟವನ್ನು ವಿವರಿಸುತ್ತಾ ಅಲ್ಲಿಯೇ 1934ರವರೆಗೆ ನೆಲೆಸಿದ್ದ. 1890ರಲ್ಲಿ ಬಂದು 1934ರವರೆಗೆ ಅಲ್ಲೇ ನೆಲೆಸ್ತಾನೆ ಅಂತ ಹೇಳ್ತಾರೆ. ಸೊ ನಿಮಗೆ ಯಾವ ರೀತಿ ಆ ಒಂದು ಪ್ರಶ್ನೆಗೆ ಉತ್ತರವನ್ನು ಬರಿಬೇಕು, ಎಷ್ಟು ಬರೆದ್ರೆ ನಮಗೆ ಎಷ್ಟು ಅಂಕ ಸಿಗ್ತದೆ ಅಂತಂದು ನಿಮಗೆ ಈ ವಿಡಿಯೋಗಳ ನೋಡೋದ್ರಿಂದ ಗೊತ್ತಾಗ್ತದೆ ಅಂಥೇಳಿ. ಸೊ ಅದಕ್ಕೆ ನಾನು ಹೇಳ್ತೀನಿ, ನಿಮ್ಮ ಸ್ನೇಹಿತರಿಗೆ ವಿಡಿಯೋಗಳನ್ನು ಶೇರ್ ಮಾಡಿ, ಭಾಳಷ್ಟು ಹೆಲ್ಪ್ ಆಗ್ತದೆ. ಕನ್ನಡ ವಿಷಯದಲ್ಲಿ ಸ್ಕೋರ್ ಮಾಡಬೇಕು ಅನ್ನುವಂಥ ವಿದ್ಯಾರ್ಥಿಗಳು 4 ಅಂಕ ವಿಭಾಗದ ಮೇಲೆ. ಸೊ ನಿಮ್ಮ ಮುಂದೆ ನಿಮಗೆ ಚಿನ್ನಮ್ಮನ ಕುಟುಂಬ ಹೊಳೆಯ ಬಗ್ಗೆ ಅಸಹನೆ ವರ್ತನೆ ಹೊಂದಬಾರದೆಂದು ಲೇಖಕಿ ಹೇಗೆ ಬಯಸ್ತಾರೆ. ಆಗ ನಾನಿಲ್ಲಿ ನೋಡಿ, ಆ ಹೊಳೆಗೆ ಚಿನ್ನಮ್ಮನ ಪುಟ್ಟ ಸಂಸಾರದ ಬಗ್ಗೆ ಅದೆಷ್ಟು ಪ್ರೀತಿ ವಾತ್ಸಲ್ಯ ನೋಡಿ. ಚಿನ್ನಮ್ಮನ ಸಂಸಾರದ ಬಗ್ಗೆನೇ ಹೊಳೆಗೆ ಎಷ್ಟು ಆಸಕ್ತಿ ಇತ್ತು ಅಂತಂದ. ಕಾಳಜಿ ಮತ್ತು ಅನುಕಂಪವಿದೆ. ಚಿನ್ನಮ್ಮನ ಗಂಡ ಕುದುಪ ಗಾಳದ ಬಾಯಿಗೆ ಅಂತ ಹೊಡೆಯುವ ಮಳೆಗಾಲದಲ್ಲಿಯೂ ದಿನವೂ ಒಂದಷ್ಟು ತರು ಮೀನುಗಳನ್ನು ಸಿಲುಕಿಸಿತ್ತು. ಅಂದರೆ ಆ ಕುದುಪನ ಗಾಳಕ್ಕೆ ಭಾಳಷ್ಟು ಮೀನುಗಳನ್ನು ತಂದು ಹೋಗಿತಾ ಇತ್ತು. ಹರಿದು ಬರುವಲ್ಲೆಗೆಲ್ಲ ತನ್ನ ಸೆರಗಂಚಿನಲ್ಲಿ ತೋಟಗಳಿಂದ ಹಾಗಾಗಿ ಅಷ್ಟಷ್ಟು ತೆಂಗಿನಕಾಯಿಗಳನ್ನು ಜೊತೆಗೆ ಸೌದೆ ಕಟ್ಟಿಗೆಗಳನ್ನು ತಂದು ಕುದುಪನ ದೃಷ್ಟಿಗೆ ಬೀಳಿಸುತ್ತಿತ್ತು. ಆಟಿ ಸೋಣ ಕಾಲದ ಮಳೆಗಾಲದಲ್ಲಿ ಕೇಳುವುದೇ ಬೇಡ. ಅಲ್ಲಿ ಬಂದಿರುವಂಥ ಪಾತ್ರೆ ಪಗಡೆ ಆಗಿರ್ಬೋದು, ಸೌದೆ ಕಟ್ಟಿಗೆ ಆಗಿರ್ಬೋದು, ಕೋಳಿ ಕುರಿ ಆಗಿರ್ಬೋದು, ಏಣಿ ದೋಣಿ ಆಗಿರ್ಬೋದು, ರೀಪು ಪಕಾಸುಗಳನ್ನು ಹೊತ್ತು ತಂದು ಚಿನ್ನಮ್ಮ ಕುದುಪನ ಮಡಿಲಿಗೆ ಸುರಿಸುತ್ತಿದ್ದಳು. ಆದ್ದರಿಂದ ಚಿನ್ನಮ್ಮನ ಹೊಳೆಯನ್ನು ನಿಂದಿಸಬಾರದೆಂತಳು ಅಭಿಪ್ರಾಯವನ್ನು ಲೇಖಕಿ ವ್ಯಕ್ತಪಡಿಸ್ತಾಳೆ ಅಂತ ಹೇಳ್ತೀನಿ. ಸೊ ಉತ್ತರವನ್ನು ಇದೇ ರೀತಿ ಬರೀರಿ. ಸರಳವಾಗಿ 4 ಅಂಕಗಳನ್ನು ನಿಮ್ಮದಾಗಿಸಿಕೊಳ್ಳಿ. ಎಷ್ಟು ಚೆನ್ನಾಗಿ ನೀವು ಉತ್ತರವನ್ನು ಬರೀತೀರಿ, ಎಷ್ಟು ನೀಟಾಗಿ ಬರೀತೀರಿ, ಅಷ್ಟು ಫಾಸ್ಟಾಗಿ ನಿಮ್ಮ ಅಂಕಗಳನ್ನು. ದೀರ್ಘ ಗದ್ಯದ ಮೇಲೆ, ಈ ಒಂದು ದೀರ್ಘ ಗದ್ಯದ ಮೇಲೆ ಕೇಳುವಂಥ ಪ್ರಶ್ನೆಗಳು ಯಾವ್ಯಾವ ಸರ್ ಅಂತಂದಾಗ ನೋಡಿ, ಇಲ್ಲಿ ಮತ್ತೆ ನಿಮಗೆ 4 ಅಂಕಗಳು ಕೊಡ್ತಾರೆ. 4 ಅಂಕ ಇರ್ತದೆ. ಡ್ರೈವರ್ ಅಬ್ಬಾಸ ಮತ್ತು ಕ್ಲೀನರ್ ಕೃಷ್ಣನ ಸಾವಿಗೆ ಕೃಷ್ಣೇಗೌಡರ ಆನೆ ಕಾರಣವೇ ಸಮರ್ಥಿಸಿ ವಿವರಿಸಿ ಅಂತ ಕೊಡ್ತಾರೆ. ಸೊ ಹಾಗಾಗಿ ನೀವು ಪಾಠವನ್ನು ಸರಿಯಾಗಿ ಕೇಳಿದರೆ, ಸರ್ ನಾನು ರೆಗ್ಯುಲರ್ ಇಲ್ಲ ಅಂತಂದ ಈ ವಿಡಿಯೋವನ್ನು ನೋಡ್ಕೊಂಡ್ಬಿಟ್ರೆ ಸಾಕು, ನೀವು ಈ ಉತ್ತರವನ್ನು ಬರಿತೀರಿ. ಸೊ ನೋಡಿ, ಡ್ರೈವರ್ ಅಬ್ಬಾಸ ಲೋಡು ಚಾಲನೆ ಮಾಡ್ಕೊಂಡಿರ್ತಾನೆ. ಅಂದರೆ ಲೋಡ್ ತುಂಬಿರ್ತದೆ ಲಾರಿ, ಅದನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಅವನಿಗೆ ಚಟ ಆಗ್ತದೆ 2 ದಮ್ ಬೀಡಿ ಸೇದಬೇಕು ಅಂಥೇಳಿ. ಆಗ ಕ್ಲೀನರ್ ಕಿಟ್ಟಪ್ಪನಿಗೆ ಸ್ಟೇರಿಂಗ್ ಹಿಡಿಯಪ್ಪ ಅಂಥೇಳಿ ಅವ್ರಿಗೆ ಹೇಳ್ತಾನೆ. ಆಗ ಸ್ಟೇರಿಂಗ್ ಹಿಡಿದ ಸ್ವಲ್ಪ ಸಮಯದಲ್ಲಿ ಒಂದು ದಮ್ ಎಳೆದು ಇನ್ನೇನು ನೋಡುವಷ್ಟರಲ್ಲಿ ಲಾರಿ ರಸ್ತೆಯ ಪಕ್ಕದಲ್ಲಿ ಹೊರಳ್ತದೆ. ಎದುರಿಗಿದ್ದ ಗೋಣಿ ಮರದತ್ತ ನುಗ್ಗಿ ಸ್ಟೇರಿಂಗ್ ಬಿಡುವಂತೆ ಕೃಷ್ಣಪ್ಪ ಹೇಳ್ತಾನೆ. ಆದ್ರೆ ಆ ಕಿಟ್ಟಪ್ಪ ಕೇಳೋದಿಲ್ಲ. ಅಬ್ಬಾಸನಿಗೆ ಗಡಿಬಿಡಿಯಲ್ಲಿ ಬ್ರೇಕ್ ಹಾಕಬೇಕೆಂದು ನೆನಪೇ ಆಗಲ್ಲ. ಆಗ ಲಾರಿ ಮರಕ್ಕೆ ಗುದ್ದುತ್ತದೆ. ಪರಿಣಾಮ ಮರದ ದಿಮ್ಮಿಗಳು ಮುನ್ನುಗ್ಗಿ ಬಂದು ದಿಮ್ಮಿ ಮತ್ತು ಮರದ ನಡುವೆ ಸಿಕ್ಕಿದ್ದ ಡ್ರೈವರ್ ಅಬ್ಬಾಸ್ ಕ್ಲೀನರ್ ಇಬ್ಬರು ಅಪ್ಪಚ್ಚಿ ಆಗಿಬಿಡ್ತಾರೆ. ಹಾಗಾಗಿ ಇವರಿಬ್ಬರ ಸಾವಿಗೆ ಅಬ್ಬಾಸ್ ನೀಡಿದ ಸೇದುವ ಒಂದು ಬಿಡಿ ಸೇದಿನ ಚಪಲ ಕಾರಣ ಹೊರತಾಗಿ ಆನೆ ಅಲ್ಲ ಅಂಥೇಳಿ ಕವಿ ಇಲ್ಲಿ ಬಹಳ ಸೊಗಸಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಇನ್ನು ಈ ಒಂದು 4 ಅಂಕದ ಕೊನೆಯ ಮತ್ತು ನಿಮಗೆ ಪ್ರಮುಖವಾದಂಥ ಪ್ರಶ್ನೆ, ನಾಗರಾಜ ನಿಗೂಢ ಕರ್ಮಣ್ಯರ ಬಗ್ಗೆ ಜನರ ಊಹಾಪೋಹಗಳು ಯಾವ ರೀತಿ ಇದ್ವೋ ಇಲ್ಲಿ ಅಂಥೇಳಿ. ಸೊ ಲೇಖಕರು ಏನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದನ್ನು ನೀವು ಇಲ್ಲಿ ಗಮನ ಇಟ್ಕೊಂಡು ಕೇಳಿ. ನೋಡಿ ಏನು ಹೇಳ್ತಾರೆ. ನಾಗರಾಜ ಭಾಳ ನಿಗೂಢ ಕಣ್ಮರೆಯಾಗಿದ್ದಾನೆ, ಯಾವ ರೀತಿ ಅನ್ನೋದನ್ನು ನೋಡಿ. ನಿಗೂಢವಾಗಿ ಕಾಣೆಯಾದ ನಾಗರಾಜ ಬಗ್ಗೆ ಹಲವಾರು ಊಹಾಪೋಹಗಳು ಎದ್ದವು. ಕೆಲವರು ಸಾರ್ವಜನಿಕ ಸಭೆಯಲ್ಲಾದ ಅವಮಾನವನ್ನು ತಾಳಾರದೆ ನಾಗರಾಜ ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದು ಅಂತಾರೆ. ಕೆಲವರು ಕಾಡಾನೆಯಿಂದ ಹೋದ ನಾಗರಾಜನಿಗೆ ಬುದ್ಧಿ ಸ್ಥಿಮಿತ ಇಲ್ಲ ಅಂತ ಹೇಳ್ತಾರೆ. ಕೆಲವರು ಕೃಷ್ಣೇಗೌಡರ ಆನೆ ಅವನನ್ನು ದುರ್ಗಮನವಾದ ಕಾಡಿನಲ್ಲಿ ಎಲ್ಲೋ ಒಂದು ಕಡೆ ಕೊಂದಿರ್ಬೋದು ಅಂತ ಹೇಳ್ತಾರೆ. ಇನ್ನು ನಾಗರಾಜ ಮನಪರಿವರ್ತನೆಯಾಗಿ ಧರ್ಮಸ್ಥಳಕ್ಕೆ ಹೋಗಿ ಗುಂಡು ಹೊಡೆಸ್ಕೊಂಡಿರ್ಬೋದು ಅಂತ ಹೇಳ್ತಾರೆ. ಇನ್ನು ನಾಗರಾಜ ಗಂಧ ಸಾಗಾಣಿಕೆಯ
ಅಂಥೇಳಿ ಗಂಗಾಧರನ ಗ್ಯಾಂಗ್ನವರೇ ಅವನನ್ನು ಕೊಂದಿರ್ಬೋದು. ಅಥವಾ ನಾಗರಾಜನು ಗಂಗಾಧರನ ಗ್ಯಾಂಗಿನ ಕಾರನ್ನು ನಿಲ್ಲಿಸಿ ಒಳಗೆ ಇಣುಕಿ ನೋಡುವಾಗ ಕಾರಿನ ಗಾಜು ಏರಿಸಿ ಕುತ್ತಿಗೆ ಸಿಕ್ಕಿ ಕೊಂದು ಸಾಯಿಸಿರ್ಬೋದು ಅಂಥೇಳಿ ನಾನಾ ರೀತಿಯ ಊಹಾಪೋಹಗಳು ಇಲ್ಲಿ ಎಬ್ಬಿಸಿ ಕೇಳ್ತಾರೆ ಅಂತ ಹೇಳ್ತಾರೆ. ಸೊ ಇದಿಷ್ಟು ವಿದ್ಯಾರ್ಥಿಗಳೇ ನಿಮಗೆ ಈ ಒಂದು ಎಕ್ಸಾಮ್ 2ರ ಒಂದು ಕನ್ನಡ ವಿಷಯದಲ್ಲಿ ಬರುವಂತಹ ಪ್ರಮುಖ 4 ಅಂಕದ ಮತ್ತು ಈ ಒಂದು ಸ್ಕೋರಿಂಗ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಾಗಿರೋದ್ರಿಂದ ದಯವಿಟ್ಟು ಈ ಪ್ರಶ್ನೆಗಳನ್ನು ನೋಡಿಕೊಂಡು ನಿಮ್ಮ ಒಂದು ಪರೀಕ್ಷೆ ಬರೀರಿ ಅಂತ ಹೇಳ್ತೀನಿ. ವಿಡಿಯೋ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಎಲ್ರಿಗೂ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್ ಅಂತ ಹೇಳ್ತಾ ರಾಧೇ ರಾಧೇಯ.